ನಿಮ್ಮ ಆರಾಧ್ಯ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಮೂಗನ್ನು ಚುಚ್ಚಿಸಕ್ಕೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ, ನೋಡೋಣ ಬನ್ನಿ ಹೋಗೋಣ. ನಾವೀಗ ರೀಚ್ ಆಗಿದ್ದೀವಿ ಮಲಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ಗೆ. ನನ್ನ ಮೂಗುತಿ ತೊಗೊಳಕ್ಕೆ ಬಂದಿರೋದು ನಾವು ಮಲಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸ್ಗೆ. ಇವತ್ತು ನಮ್ಮ ತಮ್ಮ ನೋಡಿ ಅಲ್ಲಿ ಬುಕ್ ತೋರಿಸ್ಕೊಂಡು ನಿಂಗೆ ಯಾವ ಚೈನ್ ಬೇಕು, ನಿಂಗೆ ಯಾವ ತೆಗೆದುಕೊಡ್ಲಿ ಅಂತ, ನಾನು ದೊಡ್ಡದಾದ್ಮೇಲೆ ತೆಗೆದುಕೊಡ್ತೀನಿ ನಿಂಗೆ ಅಂತ. ನಾನು ಸುಮ್ಮನೆ ಅದು ಬೇಕು ಇದು ಬೇಕು ಅದು ನೋಡಿದ್ದು ನೋಡು ಅಂತ ಹೇಳ್ತಾ ಇದ್ದೆ. ಅವ್ರು ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ವೆಯ್ಟ್ ಮಾಡ್ತಾಯಿದ್ದೆ. ನಂಗೆ ತುಂಬ ಹೆದರಿಕೆ ಆಗಿತ್ತು. ನಾನೇ ಚುಚ್ಚಕ್ಕೆ ಹಠ ಮಾಡಿರೋದ್ರಿಂದ ಎಷ್ಟು ನೋವಾದರೂ ತಡ್ಕೊಂಡಿದ್ದೆ. ಸೊ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ತಮ್ಮ ಡ್ಯಾನ್ಸ್ ಮಾಡ್ತಾಯಿದ್ದ. ಲಿಫ್ಟ್ ಓಪನ್ ಆಯಿತು, ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ನೋಡಬೇಕಂದ್ರೆ ನಂಗೆ ತುಂಬ ಭಯ ಆಗ್ತಿತ್ತು. ಎಷ್ಟು ನೋವಾಗುತ್ತೆ ಅಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಸೊ ನನಗೆ ಭಯ ಆಗ್ತಾಯಿತ್ತು. ಸೊ ನನಗೆ ಹೊಟ್ಟೆ ಎಲ್ಲ ಒಂಥರ ಆಗ್ತಾಯಿತ್ತು. ಸೊ ಫೈನಲಿ ಸೆಕೆಂಡ್ ಫ್ಲೋರ್ ರೀಚ್ ಆದ್ವಿ. ಸೆಕೆಂಡ್ ಫ್ಲೋರಲ್ಲಿ ಕೂತೋದು ಅಂತ ಹೇಳಿದ್ರು. ಸೊ ಸೆಕೆಂಡ್ ಫ್ಲೋರಿಗೆ ರೀಚ್ ಆದ್ವಿ. ಮತ್ತೆ ಅವ್ರು ಹೇಳೋದು ಡೈಮಂಡ್ಸ್ ಇರೋದು ಕೆಳಗಡೆ ಫಸ್ಟ್ ಫ್ಲೋರ್ಗೆ ಹೋಗಿ ಅಂತ. ಸೊ ಆ ಲಿಫ್ಟ್ ತುಂಬ ಟೈಮ್ ತಗೊಳ್ತಾ ಇತ್ತು. ಸೊ ಅದಕ್ಕೆ ನಾವು ಸ್ಟೆಪ್ಸಲ್ಲೇ ಬಂದ್ವಿ. ಸೊ ನಮ್ಮಮ್ಮ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ನಾವು ಆ ಮೂಗು ಚುಚ್ಚಿಸೋ ರೂಮಿಗೆ ಬಂದ್ವಿ, ಕುತ್ಕೊಂಡ್ವಿ. ಫಸ್ಟ್ ಅವ್ರು ಟಿಶ್ಯೂ ಕೊಟ್ಟರು ಮೂಗು ಕ್ಲೀನ್ ಮಾಡ್ಕೊಳಕ್ಕೆ ಅಂತ, ನೋಸ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಟಿಶ್ಯೂ ಕೊಟ್ಟರು. ನಮ್ಮ ತಮ್ಮ ನಂಗೆ ನೋಡಬೇಕಂತ ಹೇಳ್ತಾ ಇದ್ದ. ಸೊ ಅವ್ರು ಯಾವುದೋ 2 ಬೌಲ್ಸಿಗೆ ಡಿಪ್ ಮಾಡಿಬಿಟ್ಟು ಯಾವುದೋ ಒಂದು ಕ್ಲೋತಲ್ಲಿ ಉಜ್ಜಿದ್ರು. ಅದನ್ನು ಕ್ಲೀನಾಗಿ ರಬ್ ಮಾಡಿಕೊಂಡು ಅವರು ಪಾಯಿಂಟ್ ಮಾಡಿದ್ರು. ಅವ್ರು ಪಾಯಿಂಟ್ ಮಾಡಿದ್ದು ತುಂಬ ಕೆಳಗಡೆ ಆಗಿತ್ತು. ಅದಕ್ಕೆ ನಮ್ಮಮ್ಮ ಪಾಯಿಂಟ್ ಮಾಡಿದ್ರು. ಅದು ತುಂಬ ಕೆಳಗಡೆ ಆಯ್ತಂತ ಮಧ್ಯಕ್ಕೆ ಪಾಯಿಂಟ್ ಮಾಡಿದ್ರು. ಮತ್ತು ಅವರು ಓಕೆ ಅಲ್ಲೇ ಮಾಡೋಣ ಅಂತ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಹೇಳಿದ್ರು. ಮತ್ತು ಅಲ್ಲೇ ವರ್ಕ್ ಮಾಡ್ತಾಯಿದ್ರು, ಮಲಬಾರ್ ಗೋಲ್ಡ್ಸ್ ಆ್ಯಂಡ್ ಡೈಮಂಡ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವರೇ ಬಂದು ಪಾಯಿಂಟ್ ಮಾಡಿ ಹೋದರು. ಇವಾಗ ಅವ್ರು ಯಾವುದೋ ಒಂದು ಕ್ರೀಮ್ ಹಾಕ್ತಾಯಿದ್ದಾರೆ. ಯಾವ ಕ್ರೀಮ್ ಅಂತ ಗೊತ್ತಿಲ್ಲ ನನಗೆ, ಬಟ್ ಯಾವುದೋ ಒಂದು ಕ್ರೀಮ್ ಹಾಕಿದ್ರು. ಅಷ್ಟೊತ್ತಿಗೆ ನಂಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಅಮ್ಮನ ಕೈನ ಗಟ್ಟಿಯಾಗಿ ಹಿಡ್ಕೊಂಡೆ. ಇವಾಗ ಅವರು ತಗೊಳ್ತಾರೆ ನೋಡಿ ಚುಚ್ಚಕ್ಕೆ. ನಮ್ಮ ತಮ್ಮ ನೋಡ್ಬೇಕಂತ ಇಟ್ಕೊಂಡಿದ್ದ. ನಮ್ಮಮ್ಮ ಹೇಳ್ತಾಯಿದ್ರು ನನ್ನ ಕೈ ಅಷ್ಟು ಜೋರಾಗಿ ಗೊತ್ತಿದ್ರೆ ನಂಗೆ ನೋವಾಗುತ್ತೆ ಅಂತ. ನಂಗೆ ನೋವಾಗ್ತಾಯಿತ್ತು. ನಿಮ್ಗೆ ಕಾಣಿಸ್ತಾ ಇರ್ಬೋದು ನನ್ನ ಕಣ್ಣನ್ನು ಮುಚ್ಕೊಂಡಿರೋದು. ತುಂಬ ಗಟ್ಟಿ ಪ್ರೆಸ್ ಮಾಡೋದ್ರಿಂದ ನನಗೆ ತುಂಬ ನೋವಾಯಿತು. ನಾನೇ ಹಠ ಮಾಡಿರೋದ್ರಿಂದ ನೋವೆಲ್ಲ ತಡ್ಕೊಂಡೇ ಇದ್ದೆ ನಾನು. ಫೈನಲಿ ಅದು ತುಂಬ ಹೊತ್ತು ಆದಮೇಲೆ ಮೇಲ್ಗಡೆ ಬಂತು ನೋಡಿ. ಇವಾಗ ಅವ್ರು ಕೆಳಗಡೆಯಿಂದ ಹಾಕ್ತಾಯಿದ್ದಾರೆ ನೋಡಿ, ಹಾಕ್ತಾಯಿದ್ದಾರೆ, ಪ್ರೆಸ್ ಮಾಡ್ತಾಯಿದ್ದಾರೆ ಇವಾಗ ಕೆಳಗಡೆಯಿಂದ. ನೋಡಿ ನಮ್ಮ ತಮ್ಮ ನೆಗಡ್ತಾ ಇದ್ದಾನೆ. ನಾನಲ್ಲಿ ನೋವು ತಿಂತಿದ್ರೆ ನನ್ನ ತಮ್ಮ ನೆಗಡ್ತಾ ಇದ್ದಾನೆ. ಆಮೇಲೆ ಅದು ಬಿತ್ತು, ಅದನ್ನ ಎಕ್ಕಕ್ಕೆ ಹೋದೆ, ನನ್ನ ಕೈಗೆ ಬಂದಿಲ್ಲ, ಅದಕ್ಕೆ ಅವರೇ ತೆಗೆದಿಟ್ಕೊಂಡ್ರು. ಮತ್ತು ಹಾಕಿದ್ರು. ಕಣ್ಣಲ್ಲಿ ನೀರು ಬಂದಿದ್ದೆ ನಂಗೆ ಗೊತ್ತಾಗಿಲ್ಲ. ನನ್ನ ಅತ್ತೆ ಇಲ್ಲ, ಆದರೂ ಕಣ್ಣಲ್ಲಿ ನೀರು ಬಂತು. ಮೇ ಬಿ ಅನ್ನೋಗೆ ಅಂತ ಅನಿಸುತ್ತೆ. ಅವ್ರು ಹೇಳಿದ್ರು 3 ಡೇಸು ಸೋಪು, ಫೇಸ್ ವಾಶ್, ಏನು ಕ್ರೀಮ್ ಏನು ಅದರ ಮುಖ ಹತ್ರ ಟಚ್ ಮಾಡಬೇಡಿ ಅಂತ. ಮತ್ತು ನನಗೆ ನೋವಾಯಿತು. ನಾವು ಒಟ್ಟಿಗೆ ಹೇಳಿದೆ ಫಸ್ಟ್ ಟೈಮ್ ನೋವಾಯಿತು ಅಂತ. ಸೊ ನನ್ನ ಮೂಗು ಚುಚ್ಚಿಸಾಯಿತು ಗೈಸ್. ತುಂಬ ಸ್ಟ್ರಾಂಗ್ ಇತ್ತಂತೆ, ಹೋಗಲೇ ಇಲ್ಲ ಮೂಗಿಂದ. ಮತ್ತು ಫೈನಲಿ ತುಂಬ ನೋವಾಯಿತು. ಆದರೂ